ಆ ಥರ ನಂಬಿದ್ದೀವಿ. ಅವರಿಬ್ಬರೂ ಈ ಕೆಲಸನ ಅನುಕೂಲ ಮಾಡಿದ್ರೆ ನಮಗೆ ಎಲ್ಲರಿಗೂ ಒಳ್ಳೆಯದಾಯ್ತದೆ ಅಂತ ಹೇಳಿ ನಮಗೆ ಎರಡು ಮಾತುಗಳನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈಗ ಯಾಕೆ ಈ ವಿಚಾರಕ್ಕೆ ನಾನು ಮೈಕ್ ಇಸ್ಕೊಂಡೆ ಅಂದರೆ, ಕೆಲವೊಂದು ವಿಚಾರಗಳು ಎಲ್ಲರೂ ಗೊತ್ತಿರತ್ತು. ನೂತನವಾಗಿ ಅಧ್ಯಕ್ಷರಾದಂಥ ನಿತಿನ್ ಗೌಡ್ನವ್ರಿಗೆ ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸ್ತೀನಿ. ಯಾಕಂದರೆ ನಾವು ಮುಂದೆ ಏನು ಮಾಡ್ತೀವಿ ಅಂತ ಬಗ್ಗೆ ಇಷ್ಟು ಹೇಳ್ಕೊ ಬರೀ ನಾವೆಲ್ಲ ಬರೀ ಸಹಾಯನೇ ಕೇಳಿ ಕೂತ್ಕೊಳ್ಳೋಕೆ ಬದಲು ಹಿಂದೆ ಏನೇನು ನಮ್ಗೆ ಸಹಾಯ ಮಾಡೋಕ್ಕೆ ಯಾರ್ಯಾರು ಕಾರಣ ಅಂತ ನೆನೆಸ್ಕೊಂಡ್ರು. ಯಾಕೆ ಈ ಮಾತನ್ನು ಇವತ್ತು ನಾವು DCM ಅವ್ರು ನೆನೆಸ್ಕೋಬೇಕು ಅಂದರೆ, ಇವತ್ತು ಸರ್ಕಾರಿ ಜಾಗ ಐತೆ ಹಿಂದ್ಗಡೆ ಸಾತ್ನೂರಿನ ಸಂತೆ ಮೈದಾನ ಅಂತ. ಆ ಜಾಗವನ್ನು NHಗೆ ನಮ್ಮದು ಸೊಸೈಟಿ ಹೋದರೆ ಇವತ್ತು ಒಂದು ಕುಂಟೆ ಯಾರು ಕೊಡೋರು, ತಗೊಳಕ್ಕಾಗದೆ ಇವತ್ತು ರೈತರುಗಳು ಒಂದು ಕುಂಟೆ ತಗೊಳಕ್ಕಾಗಲ್ತು. ಆ ಸರ್ಕಾರಿ ಜಾಗವನ್ನು ಸೊಸೈಟಿಗೆ ಅವ್ರ ಅಧ್ಯಕ್ಷರಾಗಿ ಮೊದಲ ದಿನವೇ ಬಂದು ಈ ಬಿಲ್ಡಿಂಗ್ ಹೋದ್ರೆ ಜಾಗ ಚಿಕ್ಕ ಆಯ್ತದೆ, ಮೀಟಿಂಗ್ ಮಾಡಿ ಕುತ್ಕೊಳ್ಳೋಕ್ಕಾಗಲ್ತು. ಈ ಎಲ್ಲವನ್ನು ಕೂಡ ಸ್ಥಳೀಯ ಮುಖಂಡರಾದ ಶಂಕರಣ್ಣ ಅವರಿಗೆ ನನಗೆ ಎಲ್ಲರೂ ಹೇಳಿದಾಗ ನಾವು DK ಶಿವಕುಮಾರ್ ಸಾಹೇಬ್ರನ್ನ ಅಪ್ರೋಚ್ ಮಾಡಿದಾಗ ಇವತ್ತು ಬಗರ್ಕುಂ ಸಾಗುವಳಿಗೆ ಸಂಸದರಾದ DK ಸುರೇಶ್ ಅವರೇ ಅಧ್ಯಕ್ಷರಾದ್ರಿಂದ ಅವ್ರನ್ನ ಕರ್ಕೊಂಡ್ಬಂದು ಸ್ಥಳ ಪರಿಶೀಲನೆ ಮಾಡಿದೋ. ಈ ನೀವು ಯಾಕೆ ಷೇರ್ದಾರಿಗೆ ವಿಚಾರ ತಿಳಿಸ್ತೀವಿ ಅಂದರೆ, ತಡ ಹಾಕಲಿಕ್ಕೆ ದುಡ್ಡೆಲ್ಲ ರೆಡಿ ಇದೆ. ಇವತ್ತು ನ್ಯಾಷನಲ್ ಹೈವೇ ಏನು ದುಡ್ಡಿದೆ ಅದನ್ನ ಹಂಗೆ FD ಇಟ್ಟಿದ್ದಾರೆ, ಅದರಿಂದ ಬಡ್ಡಿ ಬರ್ತಾ ಇರೋದನ್ನು ಬಳಸ್ತಾ ಇಲ್ಲ. ಷೇರು ನಿಧಿನೂ ಕೂಡ ಹಾಗೆ ಇಟ್ಟಿದ್ದಾರೆ. ನಾವೇನಪ್ಪ ಅಂದರೆ ಲಾಭಾಂಶನೂ ಹಂಗೆ ಇದೆ. ನಮ್ಮ ಉದ್ದೇಶ ಏನಪ್ಪ ಅಂದರೆ, ಇದೊಂದು ಕೇಂದ್ರ ಸ್ಥಾನ, ಒಂದು 4 ಫ್ಲೋರ್ ಕಟ್ಟಬೇಕು ಅಂತ ಒಂದು ಪ್ಲಾನ್ ಮಾಡಿಸವ್ರೆ. ಅಂದರೆ ಕೆಳಗಡೆ ಗ್ರೌಂಡ್ ಪಾರ್ಕಿಂಗ್ ಪೂರ್ತಿ ಸೊಸೈಟಿಗೂ ಕೂಡ ಆದಾಯ ಬರಬೇಕು. ವಯಸ್ಸಾದವ್ರು ಹೆಂಗಪ್ಪ 4ನೇ ಫ್ಲೋರ್ ಹತ್ತದು ಅಂತ ಯೋಚನೆ ಮಾಡೋದು ಕೂಡ ಲಿಫ್ಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಬ್ಯಾಂಕ್ ಕೊಡೋದು ಅಂತ. ಈ ಎಲ್ಲವನ್ನ ಕೂಡ ಮಾಡಿ ಈಗ 3-4 ಅದೊಂದು ಚರ್ಚೆ ಅಂತಲಿದೆ. ಜೊತೆಗೆ ಹಿಂದೆ ಇರ್ತಕ್ಕಂಥ ಸರ್ಕಾರಿ ಜಾಗವನ್ನು ಸೊಸೈಟಿಯವರು ಅಳತೆ ಮಾಡಿಸಿ ನಮಗೆ ಕೊಡಬೇಕು ಅಂತ ಒಂದು ಮನವಿಯನ್ನು ನಮ್ಮ ಅಭಿಯವರೇ ಕೊಟ್ಟಿದ್ದಾರೆ. ಅದು ಕೂಡ ಕಾರ್ಯಗತದಲ್ಲಿದೆ. ನಮ್ಮ ಜಿಲ್ಲಾಧಿಕಾರಿಗಳಿಗೆ DCM ಸಾಹೇಬರು ಮೌಖಿಕವಾಗಿ ಸೂಚಿಸಿದ್ದಾರೆ. ಇನ್ನು 2-3 ತಿಂಗಳಲ್ಲಿ ಒಂದು ತಾರ್ಕಿಕ ಅಂತ್ಯ ಬರ್ತದೆ.